ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ ತುಂಬಾ ಜಾಣೆ. ಹೇಗಾದ್ರೂ ಮಾಡಿ ನಿನ್ನನ್ನ ಸಿಕ್ಕಾಕ್ಸಕ್ ನೋಡ್ತಾಳೆ. ಕೇಳಿದ ಪ್ರಶ್ನೆನೆ ತಿರುಗಿಸಿ ಮುರುಗಿಸಿ ಕೇಳ್ತಾಳೆ. ಯಾವುದೋ ಒಂದು ಪಾಯಿಂಟಲ್ಲಿ ನಿನ್ನನ್ನು ಲಾಕ್ ಆಗೋ ಥರ ಮಾಡ್ತಾಳೆ. ಬಟ್ ನೀನಷ್ಟು ಈಸಿಯಾಗಿ ಲಾಕ್ ಆಗಬಾರ್ದು ಜೆ. ಅವಳು ಏನೇ ಕೇಳಿದ್ರು ನನಗೆ ಗೊತ್ತಿಲ್ಲ ಅಂತ ಅಮಾಯಕನ ಥರ ಇರಬೇಕು. ನಿನ್ನ ಬಿಹೇವಿಯರ್, ನಿನ್ನ ಆ್ಯಕ್ಟಿಂಗ್ ಮೂಲಕನೇ ಅವಳನ್ನು ಕನ್ವಿನ್ಸ್ ಮಾಡಬೇಕು. ಈ ಸೀನಲ್ಲಿ ನೀನು ಎಷ್ಟು ಆ್ಯಕ್ಟ್ ಮಾಡ್ತೀಯೋ ಅದ್ರ ಮೇಲೆ ನಿನ್ನ ಮದುವೆ ನಿಂತಿದೆ. ಕರೆಕ್ಟ್ ಅಳಿಮಯ್ಯ. ಇಲ್ಲಿ ಅಂತಿಂತ ಆ್ಯಕ್ಟಿಂಗ್ ಅಲ್ಲ, ಅವಾರ್ಡ್ ವಿನ್ನಿಂಗ್ ಆ್ಯಕ್ಟಿಂಗ್ ಮಾಡಬೇಕು ಅಳಿಮಯ್ಯ. ನೋಡು, ಇದೇ ನಿನಗೆ ಲಾಸ್ಟ್ ಚಾನ್ಸ್. ನಾನು ಹೇಳ್ದಾಗೆ ಮಾಡಬೇಕು. ಅರ್ಥ ಆಯ್ತಾ? ಅತ್ತೆ ಬರಕ್ಕೆ ಹೇಳಿದ್ರಿ? ಕೂತ್ಕೊಮ್ಮ. ಅಣ್ಣ, ಜಯದೇವನ್ ಕರ್ಕೊಂಡು ಬನ್ನಿ. ಆಗಲಿ ಸಿಸ್ಟರ್. ಭೂಮಿಕಾ, ನಾನು ಜಯದೇವ್ನ ನಿನ್ನ ಮುಂದೆನೇ ಪ್ರಶ್ನೆ ಮಾಡ್ತೀನಿ. ಅವ್ನು ನಿನಗೊಂದು ಹೇಳೋದು, ನನಗೊಂದು ಹೇಳೋದು ಹಾಗಾಗಬಾರ್ದಲ್ವಾ? ಈ ವಿಷಯದಲ್ಲಿ ನಮ್ಮಿಬ್ರಿಗೂ ಕ್ಲಾರಿಟಿ ಇರಬೇಕು. ಅದಕ್ಕೆ ಅವನನ್ನು ಬರಕ್ಕೆ ಹೇಳಿದ್ವಿ. ಎಸ್ ಮಾಮ್. ಕೂತ್ಕೋ. ಏನು ಮಾಮ್ ಬರಕ್ಕೆ ಹೇಳಿದಂತೆ? ಜಯ್, ಮನೇಲಿ ಏನು ನಡೀತಾ ಇದೆ ಅಂತ ಗೊತ್ತಾ ನಿನಗೆ? ಯಾಕೆ, ಏನಾಯ್ತು? ಅಲ್ಲ, ಇವತ್ತು ಮದುವೆ ಇಟ್ಕೊಂಡು ಯಾಕೆಲ್ಲ ಸೀರಿಯಸ್ ಆಗಿದ್ದೀರಾ? ಸಿಚುವೇಶನ್ನೇ ಆಗಿದೆ. ಸಿಚುವೇಶನ್? ಏನು ಸಿಚುವೇಶನ್? ನಮಗೆ ಒಂದು ಡೌಟ್ ಇದೆ, ಅದನ್ನು ನೀನೇ ಕ್ಲಾರಿಫೈ ಮಾಡಬೇಕು. ಡೌಟಾ? ಏನು ಡೌಟು? ಮಲ್ಲಿ ಗೊತ್ತಾ ನಿನಗೆ? ಮಲ್ಲಿ? ಯಾವ ಮಲ್ಲಿ? ನಿಜ ಹೇಳು, ನಾಟಕ ಮಾಡಬೇಡ. ಮಲ್ಲಿ ಗೊತ್ತಿಲ್ವಾ ನಿನಗೆ? ಆ ಹೆಸರು ನೀನು ಯಾವತ್ತೂ ಕೇಳಿಲ್ವಾ? ಇಲ್ಲ ಮಾಮ್, ಕೇಳಿದ್ರೆ ಹೌದು ಕೇಳಿದ್ದೀನಿ ಅಂತಿದ್ನಲ್ಲ. ನನ್ನನ್ನು ಯಾಕೆ ಈ ಥರ ಕ್ವಶನ್ ಮಾಡ್ತಿದ್ದೀರಾ? ಅವಳು ನಮ್ಮ ಸರ್ವೆಂಟ್ ಕ್ವಾರ್ಟರ್ಸಲ್ಲೇ ಇದ್ಲು, ಗೊತ್ತಿಲ್ಲ ನಿನಗೆ? ಪ್ಲೀಸ್ ಮಾಮ್, ನನಗೆ ನಿಜ ಇಲ್ಲಿ ಏನಾಗ್ತಿದೆ ಅಂತ ಅರ್ಥ ಆಗ್ತಿಲ್ಲ. ಏನಾಯ್ತು? ಯಾರು ಅವಳು? ಅವಳಿಗೇನಾಗಿದೆ? ನೋಡು ಜಯ್, ತುಂಬ ಇನ್ನೋಸೆಂಟಾಗಿ ಆಡಬೇಡ. ಅವಳು ನಿಜವಾಗ್ಲೂ ಯಾರು ಅಂತ ನಿನಗೆ ಗೊತ್ತಿಲ್ವಾ? ನಮ್ಮ ಗಾರ್ಡ್ನರ್ ಗಂಗಣ್ಣನ ಮೊಮ್ಮಗಳು. ನೆನಪಾಯ್ತಾ? ಗಂಗಣ್ಣಂಗೆ ಮೊಮ್ಮಗಳಿದ್ದಾಳ? ಫಸ್ಟ್ ಆಫ್ ಆಲ್ ಕಮ್ ರೂಲ್ಸ್ ಬ್ರೇಕ್ ಮಾಡಿ ಹೆಂಗಿದ್ದಾಳೆ ಅವಳು ನಮ್ಮ ಮನೇಲಿ? ಇರೋದಷ್ಟೇ ಅಲ್ಲ, ಅವಳೀಗ ಪ್ರೆಗ್ನೆಂಟ್ ಆಗಿದ್ದಾಳೆ. ಅದಕ್ಕೆ ಕಾರಣ ನೀನು ಹೇಳ್ತಿದ್ದಾಳೆ. ಅವಳೀಗ ಪ್ರೆಗ್ನೆಂಟ್ ಆಗಿದ್ದಾಳೆ. ಅದಕ್ಕೆ ಕಾರಣ ನೀನು ಹೇಳ್ತಿದ್ದಾಳೆ. ನೀನು ಅವಳನ್ನ ಪ್ರೀತಿಸಿ ಮೋಸ ಮಾಡಿದ್ದೀಯ ಅಂತ ನಿನ್ನ ಹೆಸರು ಹೇಳಿದಾಳೆ. ಏನು ಇಲ್ಲದೆ ನಿನ್ನ ಹೆಸರು ಹೇಳೋದಕ್ಕೆ ಹೇಗೆ ಸಾಧ್ಯ? ಈಗಲಾದ್ರೂ ಸತ್ಯ ಒಪ್ಕೋ. ನಿಮ್ಮಿಬ್ರು ಸಂಬಂಧಕ್ಕೆ ಸಾಕ್ಷಿಯಾಗಿ ಅವಳ ಮನೆಯಲ್ಲಿ ನಿನ್ನ ವಾಚ್ ಸಿಕ್ಕಿದೆ. ನೋ 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 ಮಾಮ್, ನೋ, ಯು ಹ್ಯಾವ್ ಮಿಸ್ಟೇಕನ್ ಮಾಮ್, ಸೀರಿಯಸ್ಲಿ. ಆ ವಾಚ್ ನಂದು ಕಳೆದೋಗಿತ್ತು. ಮನೇಲಿ ಎಲ್ಲ ಕಡೆ ಹುಡುಕಿದ್ರೆ ಸಿಕ್ಕಿರ್ಲಿಲ್ಲ. ಅಂಡ್ ಒನ್ ಡೇ ಮಾಮ್ಸ ತಂದ್ಕೊಟ್ಟಿದ್ದು ಕೇಳಬೇಕಾದ್ರೆ ಅವಾಗಲೇ ನನಗೆ ಗೊತ್ತಾಗಿದ್ದು ಅದ್ಯಾವುದೋ ಸರ್ವೆಂಟ್ ಮನೇಲಿ ಇತ್ತು ಅಂತ. ಅದು ಯಾರು ಮನೆ ಅಂತೂ ನನಗೆ ಗೊತ್ತಿರಲಿಲ್ಲ ಮಾಮ್, ಅಂಟಿಲ್ ಅಲ್ಲೇ ಇವಾಗ ನೀನು ಹೇಳೋವರೆಗೂ. ನಾನು ಸುಳ್ಳು ಹೇಳ್ತಿಲ್ಲ ಮಾಮ್, ಟ್ರಸ್ಟ್ ಮೀ. ಓಕೆ, ಆ ವಾಚ್ ವಿಷಯ ಬಿಟ್ಟು ಹಾಕೋಣ. ಆದರೆ
ಅವಳ ಬಾಯಲ್ಲಿ ನಿನ್ನ ಹೆಸರು ಯಾಕೆ ಬಂತು? ನಿನ್ನ ಹೆಸರು ಬಂದಿದೆ ಅಂತಂದ್ರೆ ಏನಾದ್ರೂ ಒಂದು ಲಿಂಕ್ ಇದೆ ಅಂತ ತಾನೇ ಅರ್ಥ. ಸುಮ್ನೆ ಅವಳು ಯಾಕೆ ನಿನ್ನ ಹೆಸರು ಹೇಳ್ತಾಳೆ ಜೈ? ವಾಟ್ ಇಸ್ ದಿಸ್ ಮೋ? ಏನ್ ಮಾತಾಡ್ತಿದ್ಯಾ ನೀನು? ನಿನ್ನ ಮಗನ ಹೋಗಿ ಹೋಗಿ ಅಂತವಳ ಜೊತೆ ಇಮ್ಯಾಜಿನ್ ಮಾಡ್ಕೋತಾ ಇದ್ಯಾ? ಸೀರಿಯಸ್ಲಿ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿಮ್ಮಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮೋ. ಸಿಕ್ಕಾಪಟ್ಟೆ ಹರ್ಟ್ ಮಾಡ್ದೆ ನೀ ನನ್ಗಿವತ್ತು. ಯಾಕೆ ಹೀಗೆ ಮಾತಾಡ್ತಿದ್ಯಾ? ಜೈ, ಇದ್ಯಾವುದು ನಾನು ಹೇಳಿದ್ದಲ್ಲ, ಇದೆಲ್ಲ ಆ ಹುಡುಗಿ ನಿಮ್ಮ ಅತ್ತಿಗೆ ಹೇಳಿದ್ದು. ಅದಕ್ಕೆ ಏನದಕ್ಕೆ ಅಮ್ಮ ಹೇಳ್ತಿರೋದು? ಅವಳು ಯಾವಳ ಏನೋ ಹೇಳಿದ್ಲು ಅಂತ ಅದನ್ನ ನೀವು ನಂಬಿಟ್ರ? ಅದಕ್ಕೆ ಇದೆ ನಿಮ್ಮ ಮೈದ್ನ ನಾನು ಏನು ನನ್ನ ಕ್ಯಾರೆಕ್ಟರ್ ಏನು ಅಂತ ನಿಮಗೆ ಗೊತ್ತಿಲ್ವಾ? ಅದಕ್ಕೆ ಇಷ್ಟು ದಿನದಿಂದ ನೋಡ್ತಿದ್ರ ನನ್ನನ್ನು? ಹ್ಞೂ, ಅದಕ್ಕೆ ತಪ್ಪು ಮಾಡಿದ್ದೀನಿ ಕೆಲವು ವಿಷಯಗಳಲ್ಲಿ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅಷ್ಟು ಚೀಪ್ ಮೆಂಟಾಲಿಟಿ ನಂದಿಲ್ಲ. ಅದಕ್ಕೆ ಕೆಲಸದವಳ ಜೊತೆ ಅದು ನನ್ನ ಕ್ಯಾರೆಕ್ಟರ್. ಅದಕ್ಕೆ ನಾನು ಹುಟ್ಟಿರೋ ಮನೆ ಯಾವುದು, ನನ್ನ ಮನೆತನ ಯಾವುದು, ನನ್ನ ಹೆಸರೇನು, ನನ್ನ ಹೆಸರಿಂದ ಒಂದು ಸರ್ನೇಮ್ ಇದೆ ಗೊತ್ತಾ? ಅದಕ್ಕೆ ದಿವಾನ್. ಆ ದಿವಾನ್ ಅನ್ನೋ ಪದಕ್ಕೆ ಸಮಾಜದಲ್ಲಿ ಯಾವ ವ್ಯಾಲ್ಯೂ ಇದೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತದಕ್ಕೆ. ಐ ಆಮ್ ಎ ರೆಸ್ಪಾನ್ಸಿಬಲ್ ಗೈ. ನನ್ನಂತವನು ಆ ಥರ ಕೆಲಸ ಮಾಡ್ತೀನಿ ಅಂತ ನಿಮಗೆ ಅನ್ಸುತ್ತಾ? ಹೇಗೆ ನಂಬುದ್ರಿ ಅದನ್ನ ನೀವು? ಅಂಡ್ ಯಾರದು? ಏನು ಹುಡುಗಿ ಹೆಸರು? ಮಲ್ಲಿ. ಮಲ್ಲಿ. ಅದಕ್ಕೆ ಆ ಹೆಸರನ್ನ ಕೇಳ್ತಾರದೆ ಇವತ್ತು. ಅದಕ್ಕೆ ನಾನು ಆ ಹುಡುಗಿ ಹೇಗಿದ್ದಾಳೆ ಅಂತ ಗೊತ್ತಿಲ್ಲ. ಅಂಡ್ ಇನ್ಫ್ಯಾಕ್ಟ್ ಅವಳು ನಮ್ಮ ಮನೇಲಿ ಇದ್ಲು ಅನ್ನೋದು ನನಗೆ ಇವಾಗ ಗೊತ್ತಾಗ್ತಿದೆ ಅಟ್ ದಿಸ್ ಮೊಮೆಂಟ್. ಪ್ಲೀಸ್ ಬಿಲೀವ್ ಮೀ. ಯಾಕದಕ್ಕೆ ಸೈಲೆಂಟ್ ಆಗ್ಬಿಟ್ರಿ? ಮಾತಾಡಿ, ಅದಕ್ಕೆ ಹೇಳಿ, ನಿಮ್ಮ ಮನ್ಸಾರ ಹೇಳಿ. ನಿಮ್ಗೆ ಅನ್ಸುತ್ತೆ ನಾನು ಆ ಥರ ತಪ್ಪು ಮಾಡಿದ್ದೀನಿ ಅಂತ? ನೋಡಿ ಜೈ, ಇಂಥ ವಿಷಯದಲ್ಲಿ ಎಡವು ಬೀಳೋದಕ್ಕೆ ಘನತೆ, ಗೌರವ, ಸ್ಟೇಟಸ್ ಏನು ಲೆಕ್ಕಕ್ಕೆ ಬರಲ್ಲ. ಯಾಕೆಂದ್ರೆ ಈ ವಯಸ್ಸೇ ಆಗಿರೋದು, ಯಾರನ್ನ ಬೇಕಾದ್ರೂ ದಾರಿ ತಪ್ಪಿಸುತ್ತೆ. ಇದರಲ್ಲಿ ನಿಜವಾಗ್ಲೂ ನಿನ್ ಕೈವಾಡ ಇಲ್ಲ ತಾನೆ? ಇದ್ರೆ ಒಪ್ಕೊಂಡ್ಬಿಡು. ಒಂದ್ ಹೆಣ್ಣಿನ ಜೀವನದ ಪ್ರಶ್ನೆ ಇದು, ಅದ್ರ ಜೊತೆ ಆಟ ಆಡ್ಬೇಡ. ಜಯದೇವ್ ಅವ್ರು ಹೇಳೋದು ಕೇಳ್ತಿದ್ರೆ ಅವ್ರಿಗೇನು ಗೊತ್ತೇ ಇಲ್ಲ ಅಂತ ಅನಿಸ್ತಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.